ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವನ್ ಫ್ರೆಂಡ್ ಇದಾನಲ್ಲ, ಏನೋ ನನ್ನ ಹೆಸರು. ಇವತ್ತಿನ ವ್ಲಾಗಲ್ಲಿ ವಿಕಾಸ್ ಇದಾನಲ್ಲ, ನಮ್ಮ ಫ್ರೆಂಡ್ ವಿಕಾಸು. ಅದೇ ಒಂದು ಸ್ಪ್ಲೆಂಡರ್ ಇತ್ತಲ್ಲ, ಲಾರ್ಡ್ ಸ್ಪ್ಲೆಂಡರ್, ಅವನು R15 ತಗೋತಾ ಇದ್ದಾನೆ, R15M. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಅವ್ನು ಗಾಡಿ ಡೆಲಿವರಿ ಇಸ್ಕೊಂಡು ಪೂಜೆ ಮಾಡಿಸಿ ಫುಲ್ ಬ್ಲಾಗ್ ಅದೇ ಇರುತ್ತೆ, ಗಾಡಿ ಡೆಲಿವರಿ ಇಸ್ಕೊಂಡು. ಸೊ ಅದೇ ಇವತ್ತು ಅವ್ನು ಗಾಡಿ ಡೆಲಿವರಿ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಬಂದಿದ್ದೀವಿ, ನಾನು ಗಾಡಿ ತಂದಿದ್ದೀನಿ. ಇನ್ನೊಬ್ಬ ಬರಬೇಕು, ಡೈರೆಕ್ಟ್ MR ಶೋರೂಮ್ ಹತ್ರ ಹೋಗ್ಬಿಟ್ಟು ಗಾಡಿ ಈಸ್ಕೊಂಡು ಅವ್ನು ಡೆಲಿವರಿ ತೊಗೊಂಡು ಪೂಜೆ ಮಾಡಿಸಿ ತಗೊಬರೋದಷ್ಟೇ, ಏನಿಲ್ಲ. ನೆಕ್ಸ್ಟು ನಾನು ಅವನೊಟ್ಟಿಗೆ ನಮ್ಮ ಮನೆದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದು ವ್ಲಾಗ್ ಬರುತ್ತೆ ಹೋದರೆ. ಹೆಂಗೆ ಗೊತ್ತಾ ನಮ್ಗೆ ಹೆಂಗಲ್ಲಿ ನಾವೆಲ್ಲ ಓಕೆ ಅಂದ್ರೆ ಲಾಸ್ಟಲ್ಲಿ ಅವನು ಅಷ್ಟು ಬೇಗ ಎದಬೇಕಾ, 7 ಗಂಟೆ ಅಂದ್ರೆ ಅಷ್ಟು ಬೇಗ ಎದಬೇಕಾ, ಒಂಥರ ಒಂದು ಸಿರಿ ಒಂದು ಏನಕ್ಕೆ ಕಿರಣ ಎಲ್ಲ ರೆಡಿಯಾಗಿ ನಿಂತ್ಕೊಂಡವ್ರು ನೋಡಿ. ಹಾಕೋ ಟೋಪಿ ಹಾಕೋ ಅಷ್ಟೇ. ಸೊ ಇಲ್ಲಿಂದ ಈಗ ಹೊರಡಬೇಕು. ನನ್ನ ಗಾಡಿ ಐಸ್ ತೋರಿಸ್ತೀನಿ ನೋಡಿ. నేను ಏರ್ಪೋರ್ಟ್ ರೈಡ್ಗೆ ಹೋಗಿ ಬಂದಿದ್ವಿ. ಮೈಲೇಜು ಬರುತ್ತೆ ನೋಡಿ, ಇಲ್ಲಿ 31 ಕಿಲೋಮೀಟರ್ ತೋರಿಸ್ತೈತೆ. 31 ಕಿಲೋಮೀಟರ್. ಸಿಟೀಲಿ ಎಷ್ಟು 23 ಬಂದು ಹೆಚ್ಚೆ. ಹೈವೇಲಿ 31 ತೋರಿಸ್ತು, 32 ಇತ್ತು ಹತ್ರ. ಇಲ್ಲಿ ಸಿಟಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಹೊಟ್ಟೋಗ್ಬಿಡ್ತು. ಸೊ ಸಿಟಿಲಿ ಒಳ್ಳೆ ಮೈಲೇಜ್ ಬರುತ್ತೆ, ಸೊ ಹೈವೇಲಿ ಒಳ್ಳೆ ಮೈಲೇಜ್ ಬರುತ್ತೆ. ಅಯ್ಯಪ್ಪ, ಅದಕ್ಕೆ ಜಸ್ಟ್ ಇವಾಗ ವಿಕಾಸನ ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ನಾವು ಹುಡುಗನ ಅವನು ಫುಲ್ಲು ಖುಷಿ. ಫೋನ್ ಮಾಡ್ತಾರೆ ಯಾರು? ವಿಕಾಸ ನೋಡಿ, ಅವನೇ ಫೋನ್ ಮಾಡ್ತಾನೆ. ಹಲೋ. ವೆಂಕವ್ರ ಮನೆ ಹತ್ರ. ಹಾಂ ಹೇಳ್ದೆ. ಹಾಂ ಬರ್ತಾನೆ. ಹಲೋ, ನಾವು ಅಲ್ಲೇ ರೆಡಿ ಆಗಿದ್ದೀವಿ. ಎಲ್ಲಿ ನೀನೆಲ್ಲಿದ್ಯಾ? ಅದೇ ನೀನು ಮನೇಲಿ ಅಂದ್ರೆ ಶೋರೂಮ್ ಹತ್ರ ಆಗ್ಬತ್ತೀಯಾ? ಹಾಂ ನೋಡಿ ಏನು ದುರಾಂಕರದ ಮಾತಾಡ್ತಾನೆ, ಗಾಡಿ ತಗೋತೀನಿ ಅಂದ್ಬಿಟ್ಟು. ನೋಡ್ದು ಹಂಗೆ ಕೇಳಿಸ್ಕೊಳ್ಳಿ, ಇನ್ನೂ ದುರಾಂಕರದ ಮತ್ತೆ ಹೆಂಗೆ ಆಡ್ತಾನೆ ಅಂದ್ಬಿಟ್ಟು. ಹಾಂ ಹೇಳು. ಅಲ್ಲ ಗಾಡಿ ತಗೊಳಲ್ಲ? ಹಾಂ ಏನು ತಗೋತೀನಿ, ನಮ್ದೇ ಕರೆದೆ. ಹಾಂ ಏನು ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ನ ಮುಂದೆ ಆನ್ ಮಾಡ್ತೀನಿ ಕ್ಯಾಮ್ರಾ, ನೋಡಿ ಹೆಂಗೆ ಆಡ್ತಿರ್ತಾನೆ ಅಂದ್ಬಿಟ್ಟು. ಇನ್ನೊಬ್ಬ ಬಂದ ನೋಡಿ, ಅದು ಕಿಂಗ್ ಟಾಪ್ ಇಸ್ಕೊಂಡು ಹಾಕೊಂಡು ಬರ್ತಾನೆ ಈ ಗಾಡೀಲಿ. ಏರ್ ಫಿಲ್ಟರ್ ತೆಗೆದ್ಬಿಟ್ಟು ಅನ್ನೋದಕ್ಕೆ ಹೆಂಗೆ ಬರ್ತಾನೆ ನೋಡಿ. ಈಗ ತೋರಿಸ್ತೀನಿ. ಸೊ ಅಷ್ಟೇ, ಈಗ ಹೊರಡ್ತೀವಿ ಇಲ್ಲಿಂದ ಹೊರಡ್ಬಿಟ್ಟು ವಿಕಾಸ ಮನೆ ಹತ್ರ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಆನ್ ಮಾಡಿ ತೋರಿಸ್ತೀನಿ. ಅವ್ನ ಮಕ್ಕದಲ್ಲಿ ನಗು ಹೆಂಗಿರುತ್ತೆ ಹಂಗೆ ಮುಗುಳು ಹೆಂಗೆ ಆಡ್ತಿರ್ತಾನೆ ನೋಡಿ, ತೋರಿಸ್ತೀನಿ. ಇವ್ರು ಮಾತಲ್ಲ ನಂಬೇಡಿ, ನೋಡಿ ಇದನ್ನು ಅಷ್ಟೇ ಸ್ವಲ್ಪ ನಕ್ಕಮ್ಮ ಬ್ಲಾಗಲ್ಲಿ ಮಕ್ಕಳ ಹೇಳ್ತೀನಿ ಈಗ. ಆಮೇಲೆ ಡ್ಯಾಶ್ ಅಂದ್ಬಿಟ್ಟು ನಕ್ಕ ಅಂದರೆ ಹೋಗ್ಬಿಟ್ಟು ತೋರಿಸ್ತೀನಿ. ಬರ್ತಾನೆ ನೋಡಿದವ್ರೆ ನೋಡಿ, ಬರ್ತಾನೆ. ನಕ್ಕ ಬಂದಿಲ್ಲ ಅಂದರೆ ಅವನು ಇಲ್ಲ. ಡಾಮಿನರ್ 400 310 ಆನ್ ರೋಡು. ಹಾಂ ಏಯ್ ತಿರ್ಗೋ. ಹೆಲ್ಮೆಟ್ ತೋರಿಸೋದು. ಸೊ ನಿನ್ನೆ ತೊಗೊಂಡ್ವಲ್ಲ, ಹೊಸ ಹೆಲ್ಮೆಟ್ ತೊಗೊಂಡ್ವಿ ಅಂತ ಹೇಳಿದ್ವಲ್ಲ, ಇದೆ ನೋಡಿ. ಇದು ಆಫ್ ಒಂದು ಕಲರ್ ಇದೆ, ಇನ್ನೊಂದು ಕಲರ್ ಇದೆ. ಈ ಆಫ್ ಇನ್ನೊಂದು ಕಲರು, ಈ ಕಡೆ ತಿರುಗಿಸಿದ್ರೆ ಇನ್ನೊಂದು ಕಲರು. ಟೋಟಲ್ ಲುಕ್ಕಿಂಗ್ ಇದೆ. ಫುಲ್ಲು ರೆಡಿ ಆಯಿತು, ಅವನೇ ಬಾಚ್ಕೊಂಡು ತಲೆಗಿಲ್ಲ ಎಲ್ಲ. ವಿಕಾಸ್ ಜವರಪ್ಪ ಅಂಕಲ್ ಎಲ್ಲೋ ಊರ್ಗೋದ್ರಲ್ಲಿ ಮತ್ತೆ ಗಾಡಿ ತರಕ್ಕೆ. ಹಾಂ ಸೈಡ್ ಆಗಲ್ಲೇ ನಾಯಿ ಸಿಗ್ದಂಗೆ ಅದಿನ್ನ ಕಳ್ಸಿ ಸಿಕ್ಬಿಡ್ತು. ನಡಿಯೋ ಬರ ಇಲ್ಲಿ, ಬಾರ ಇಲ್ಲಿ. ನಿಮ್ಮ ಅಣ್ಣ ಏನು ಹೇಳ ನನ್ನ ಗಾಡಿ ಬಗ್ಗೆ? ನಿನ್ನ ಹತ್ರ ಏನಾದ್ರು ಹೇಳೋಣ? ಬಾರ ಇಲ್ಲಿ, ತಿರ್ಗೋ ಬಾರ. ಯೂಟ್ಯೂಬಲ್ಲಿ ಬತ್ತಿ ಏನು ಮಾಡಲ್ಲ. ಹರ್ಷ ನನ್ನ ಹೆಸರು. ಅಲ್ಲ ಹರ್ಷ, ಬಾರ ಇಲ್ಲಿ, ಒಂದು ನಿಮಿಷ ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಇಲ್ಲಿ. ಏನು ಹೇಳೋ ಗಾಡಿ ಬಗ್ಗೆ ಹೇಳು, ಏನಾರು ಹೇಳಿದ್ರೆ. 100 ಹಾಕೋಣೋ, 210 ಹೋಯ್ತದೆ. ಅವ್ರ ಅಪ್ಪ ಅಮ್ಮಂಗೆ ಹೇಳಲಿ.
ಚಿಕ್ಕ ಚಿಕ್ಕ ಹುಡುಗ ಅದು ಏನೇನು ಹೇಳ್ಕೊಟ್ಟವನು. ನೀವು ಅಪ್ಪಂಗೆ ಕಳ್ಸಿಲ್ಲ ಅಂದ್ರೆ ನಂಬರ್ ಐತೆ ಮಗನೇ, ಯೂಟ್ಯೂಬಲ್ಲಿ ಹಾಕಿ ಕಳ್ಸಿಲ್ಲ ಅಂದ್ರೆ ಸರಿ. ಇಲ್ಲಿ 2, 3, 4 ಗಾಡೀಲಿ ಹೋಯ್ತಾ ಇದೀವಿ. ಶೋರೂಮ್ ಅವರೇ ನೋಡಿದ ತಕ್ಷಣ ಗಾಬರಿ ಬಿದ್ದೋಗ್ಬಿಡ್ಬೇಕು. ಇಷ್ಟು ಜನ ಬಂದ್ಬಿಟ್ಟು ಅವ್ರ ಅಲ್ಲಿ ಬೇರೆ 3 ಜನ ಮುಂದೆ ಹೋಗೋರು ನಡ್ಕೊಂಡು ಹಾಕ್ಲೆ. ಶೋರೂಮ್ ಅವರೇ ನೋಡಿದ ತಕ್ಷಣ ಗಾಬರಿ ಬಿದ್ದೋಗ್ಬಿಡ್ಬೇಕು. ಏನಿಲ್ಲ ಅಂದ್ರೆ 12 ಜನ ಹೋಗ್ತಾ ಇದೀವಿ ಒಂದು ಗಾಡಿ ತಗೊಬರಕ್ಕೆ. ಫುಲ್ಲು ಯಾಕೆ ಹಂಗೆ ನಿಂತ್ಕೋತೀವಿ ಒಳ್ಳೆ. ಈ ನನ್ನ ಮಗ ಅವನಲ್ಲ ಅವನು. 1 ನಿಮಿಷ ಮುಂಚೆ ಫೋನ್ ಹಾಕ್ತಾನೆ, ಎಲ್ಲಿದ್ದೀರೋ ಅಂತಾನೆ. ಇಲ್ಲೇ ಇದೀವಿ ಬಾರೋ ಅಂತಾನೆ. ಸರಿ ಆಯ್ತು ಕಟ್ ಮಾಡ್ತಾನೆ. 2 ನಿಮಿಷ ಮೇಲೆ ಫೋನ್ ಹಾಕ್ತೀನಿ ತಿರ್ಗಾ, ಎಲ್ಲಿದ್ದೀರೋ. ಅಲ್ಲೇ ಇರ್ತಾನೆ ಅವನು, ಬರಲ್ಲ ಎಲ್ಲಿದ್ದೀರೋ ಅಂತಾನೆ. ಇಲ್ಲೇ ಇದೀವಿ ಕಣೋಣ, ಸರಿ ಬಂದ್ವಿ ಅಂತಾನೆ. ಕಟ್ ಮಾಡ್ತಾನೆ. ತಿರ್ಗಾ 4 ನಿಮಿಷ ಆಮೇಲೆ ತಿರ್ಗಾ ಫೋನ್ ಹಾಕ್ತಾನೆ, ಎಲ್ಲಿದ್ದೀರೋ ಅಂತಾನೆ. ಸುಳ್ಳ ಇವನು ಹೇಳೋದು ನಂಗೆ ಅಂದ್ಬಿಟ್ಟು ಐತೆ ನಡಿ ಹೋಗೋಣ, ಇಷ್ಟ ಐತೆ ಅಂದ್ರೆ ಇಷ್ಟು ಮಾಡಿ ಹೇಳ್ತಾನೆ. ಸೊ ಗೈಸ್ ಇಲ್ಲಿ ಬಂದಿದ್ದೀವಿ, ಅವ್ರ ಮನೆಯವರೆಲ್ಲ ಬಂದಿದ್ದಾರೆ. ಇಲ್ಲಿ ಶೋರೂಮ್ ಯಮಹ ಶೋರೂಮ್, ಬನಶಂಕರಿ ಶೋರೂಮ್ ಇದೆ ಯಮಹದು. ಒಳಗಡೆ R15 ನಿಂತಿರುತ್ತೆ. ಹೋಗಿ ನೋಡ್ಕೊಂಡು ನಿಮಗೂ ತೋರಿಸ್ತೀನಿ, ಆಮೇಲೆ ಓಪನ್ ಮಾಡ್ಬೇಕಾದ್ರೆ ತಿರ್ಗಾ ತೋರಿಸ್ತೀನಿ. ಗಾಡಿಗಳು ನಿಂತಿದೆ. ವಿಕಾಸೊಂದು ಎಲ್ಲ ನಿಂದು ಗಾಡಿ ಡೆಲಿವರಿ ಇತ್ತು 40 ವಿಕಾಸ್ HJ. ಇವಾಗ ಕೀ ಕೊಟ್ಟು ಕಳ್ಸೋಣ ಗೊತ್ತಾ. ಇದೆ ನೋಡಿ ನಿಂತಿದೆ ಆಗಲೇ ರಿಜಿಸ್ಟರ್ಡ್. ಕಾರ್ಬನ್ ಫೈಬರಾ? 0 ಫ್ಯೂಯಲ್ ಇಲ್ವಲ್ಲ ಒಂದು. ಸೊ ಓಕೆ, ಡೆಲಿವರಿ ತಗೊಳ್ಳೋದು ಹೊಸ್ತೀನಿ. ಶೋರೂಮ್ ನೋಡ್ಕೊಳ್ಳಿ ಹೇಗಿದೆ. ಪಿಂಕ್ ಕಲರ್ ಎಡಿಷನ್ R15 ನೀವು ನೋಡಿರೋದಲ್ಲ, ಗರ್ಲ್ಸ್ ಓಡಿಸಿರೋದೇ ನೋಡಿರೋದು. ಇದು ಪಿಂಕ್ ವರ್ಷನು, ಇದು ಬ್ಲೂ ಕಲರ್, ಗ್ರೇ ಸಿಲ್ವರ್ ಗ್ರೇ ಮಿಕ್ಸ್ ಅನ್ಸುತ್ತೆ, ಬ್ಲ್ಯಾಕ್ ಮ್ಯಾಟ್ ಬ್ಲ್ಯಾಕ್ ಅನ್ಸುತ್ತೆ. ಸೊ ಇಲ್ಲಿ ಆಯಿಲು ಚೈನ್ಲು ಬದು ಇದಿದೆ, ಇಲ್ಲೆಲ್ಲ ಗಾಡೀಸ್ ನಿಂತ್ಕೊಂಡಿದೆ. ಸೊ ಎಲ್ಲ ಬರ್ತಾರೆ ಪ್ಲಾಸ್ಟಿಕ್ ಇಷ್ಟ ತೊಗೊಂಡು. ಸೊ ವಿಕಾಸನ ಗಾಡಿ ಇದ್ದೇನೆ ನೋಡ್ಕೊಳ್ಳಿ, ಇದೆ ವಿಕಾಸ್ ಗಾಡಿ. ಇಲ್ಲಿ ಗಾಡಿ ಡೆಲಿವರಿ ಆಯಿತು, ಕೀ ಎಲ್ಲ ಕೊಟ್ಟವ್ರೆ. ಇವಾಗ ಆನಲ್ಲೇ ಇದೆ. ಸೊ ಅಲ್ಲಿ ಇವಾಗ ಇಲ್ಲಿಂದ ಇದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಷ್ಟೇ. ಸೊ ಬನ್ನಿ ಹೊರಡೋಣ. ಹೇಳು 50 ಎಷ್ಟು ಆಗಿದೆ ಪೆಟ್ರೋಲು? ಹೊಸ ಗಾಡಿ ತಗೊಂಡು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ನಾನು. ಇವಾಗ ಹೋಗಿ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದಕ್ಕೆ ಪೂಜೆ ಮಾಡಿಸಿ ನೆಕ್ಸ್ಟು ಲದಾಖ್ ಹೋಗ್ತೀವಿ. ಇದರಲ್ಲಿ ಇವತ್ತು ನಾಳೆ ಬೆಳಗ್ಗೆ ಎದ್ದೋಯ್ತಾ ಇರ್ತೀವಿ. ಯಾರೋ ಜಾಯ್ನ್ ಆಗಿದೆ, ಜಾಯ್ನ್ ಆಗ್ಬೋದು. ಇವನು ತಗೊಂಡ್ಬರ್ತಾನೆ ಪ್ಲಾಟಿನ್, ಅದು ಲಡಾಖಲ್ಲಿ ಹೋಯ್ತಂದ್ರೆ ಪ್ಲಾಟಿನದಲ್ಲಿ. ಕಿರಣ್ ಅಣ್ಣ ನಾನು ಎಷ್ಟು ಅಂಡರ್ ಎಸ್ಟಿಮೇಟ್ ಇಲ್ಲ. ಲಡಾಖ್ ಅಂದ್ರೆ ಏನಲ್ಲಿ ಪೆಟ್ರೋಲ್ ತೆಗಿ ಎಷ್ಟು ಕೊಟ್ಟಾರ ನೋಡೋಣ. ಚೂರೇ ಆಯ್ತು 1 ಲೀಟರ್. ವರ್ಷ ಅಂದ್ರೆ ವರ್ಷ ಸರ್ವಿಸ್ ಯಮಹದದು. ಸರ್ವಿಸ್ ಅಲ್ಲ ಕೊಡೋದು, ಡೆಲಿವರಿ. ಅದನ್ನು ಸರ್ವಿಸ್ ಅಂತಾನೆ ಅನ್ನೋದು, ಡೆಲಿವರಿ ಅನ್ನೋದು. ತಳ್ದಲ್ಲಿ ಕೊಟ್ಟವ್ರು, ನೆಟ್ಟಿಗೆ 1 ಲೀಟರ್ ಕೊಟ್ಟಿಲ್ಲ. ಅವ್ರು ಹೇಳೋರು ಬ್ಲಿಂಕ್ ಆದ್ರೆ ಅರ್ಧ ಲೀಟರ್ ಇರುತ್ತೆ ಅಂದ್ಬಿಟ್ಟು. ಬ್ಲಿಂಕ್ ಆಗ್ತದೆ ಆಲ್ರೆಡಿ. ಒಂದು ಅರ್ಧ ಲೀಟರ್ ಎಕ್ಸ್ಟ್ರಾ ನಾವು ಕೊಟ್ಟಿಲ್ಲ, ಹಂಗೆ ವಾಪಸ್ ಕೊಟ್ಟವ್ರೆ. ಮತ್ತು ಮಾತಾಡ್ಬೇಕಷ್ಟೇ ಬ್ಲಾಸ್ಟರ್ ಅದು ವಿಡಿಯೋ ಶೂಟಿಗೆ ಏನೋ ಕೇಳಿದ್ರೆ ಪರ್ಮಿಷನ್ ಏನಕ್ಕೆ ಕೊಟ್ಟಿಲ್ಲ, ನೆಟ್ಟಿಗೆ ಏನು ಕೊಡಲ್ಲ. ಮಾತಷ್ಟು ನೆಟ್ಟಿಗೆ ಏನು ಮಾತಾಡಲ್ಲ ಅಷ್ಟು. ತೊಗೊಂಬಂದ್ವಿ ಒಟ್ಟಿನಲ್ಲಿ ನೋಡೋಣ. ಏನೋ ನಮ್ಗೇನು ಫಸ್ಟ್ ಮೇನ್ ಗಾಡಿ ಬೇಕಿರೋದು, ಗಾಡಿ ಚೆನ್ನಾಗಿ ಬಂದಿದೆ ಸಾಕು ಅಷ್ಟೇ. ಯಾವ ಬ್ಯಾಟ್ರಿ ಕೊಟ್ಟಾರಂತ ನೋಡ್ಕೊಡ್ತೀನಿ, ಏನು ಮಾಡಲ್ಲ. ಇಳಿ ಬೇಗ ಎಷ್ಟು ವೋಲ್ಟ್ ಬ್ಯಾಟ್ರಿ ಕೊಟ್ಟಾರ ಬಿಚ್ಚಿ ನೋಡೋಣ. ಸೆಡ್ ಬರ್ರೋ ಹಾಕು. ಹೊಡೆ ಬ್ಯಾಟ್ರಿ ಎಷ್ಟೈತೆ ನೋಡೋಣ. ಇದು ತೆಗಿದು ಸ್ಕ್ರೂ ಕೊಡಿ, ಸ್ಕ್ರೂ ಕೊಡು ಒಂದು ಸೆಕೆಂಡ್. ಹೊಡೆ ಎಷ್ಟು ಬ್ಯಾಟ್ರಿ ನೋಡ್ತೀನಿ, ಹೊಡೆ ಎಷ್ಟೈತೆ ನೋಡ್ತೀನಿ ಒಂದು ಸೆಕೆಂಡ್. ಫುಲ್ಲು ಅಷ್ಟೇ. ಮೆಡಿಕಿಟ್ಟು ಸುತ್ಕೊಳ್ಳೋದೆ ಹಾಕೊಂಡಿಲ್ಲ. ಡಾಕ್ಯುಮೆಂಟ್ಸಾ? ಇಟ್ಕೊಳ್ಳೋಕೆ ಬ್ಯಾಗು, ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಬ್ಯಾಗು ಅಷ್ಟೇ, ಏನಿಲ್ಲ. ಇದು ಮೆಡಿಕಿಟ್. ಇಲ್ಲಿ ಅರ್ಧ ಲೀಟರ್ ಪೆಟ್ರೋಲ್ ಇದೆ. ಸ್ಕ್ರೂ ಡ್ರೈವರು ಏನು ಅಷ್ಟೇ ಕೊಟ್ಟವ್ರೆ. ಏನೋ ವಿಕಾಸ ಯಾಮರ್ಸ್ಬಿಟ್ಟವ್ರೆ. ಇದು ಕೊಟ್ಟೆ ಎಲ್ಲ ಬಿದ್ದಿರೋಗ್ಬಿಡೈತೆ ಒಳಗಡೆ. ಸ್ಕ್ರೂ ಡ್ರೈವರ್ ಮತ್ತೆ ಇಲ್ಲಿ ಬಿಚ್ಬಿಟ್ಟು ಸಿಗಿಸ್ಕೊಂಡು ತಿರ್ಗ್ಸೋದು. ಎಲ್ಲಿ ತೆರಳಿತ್ತು ಇಲ್ಲ ಹಿಂದೆ ತಳಲಿ.
ನೆಕ್ಸ್ಟ್ ಹಾಕಿದ್ರು ಇದಕ್ಕೂ E20 ಪೆಟ್ರೋಲ್ ಅಂತ ಹಾಕೋರೆ ಎಥನಾಲ್ 20 ಒಂದು ಡೀಸೆಲ್ ತಗೊಂಡು ಅವ್ರ ಮಗಂಗೆ ಯಾವುದೋ ಡಿಸ್ಕವರಿನೋ ಫ್ಯಾಷನ್ ಪ್ರೋ ಕೊಡ್ಸ್ಬಿಟ್ಟು ಇಷ್ಟೇ ಎಲ್ಲ ನಿಂತ್ಕೊಂಡಿದೀವಿ ಈಗ ಇಲ್ಲಿಂದ ಹೊರಡೋದೇನೆ ಕೆಲಸ. ಹಾಕ್ತೀನಿ ಹಾಕೋದಕ್ಕೆ ಬ್ಲಾಗ್ ಮಾಡ್ತಾ ಇರೋದು ನೀನೇ ಮೇಯ್ನು ನಮ್ದು ನಮ್ಮ ಬ್ಲಾಗ್ ಕಿಲಾಡಿ ನೀನು. ಲಾಕ್ ಮಾಡ್ದ ಹೋಗಿದ್ದು ಹಾಂ ಇಷ್ಟೇ. ತಿರ್ಗಾ ಸಾಯಂಕಾಲ ಪೂಜೆ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ಒಂದು ಬ್ಲಾಗ್ ಆಡಿ. ನನಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆದರೆ ನಾವು ಫ್ಯಾನ್ ಮೀಟಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾರು ಬಂದೇ ಇಲ್ಲ ಅಂದರೆ ನಾನೇ ಕರ್ಕೊಂಬರ್ತೀನಿ. ಎಷ್ಟು ಜನ ಕರ್ಕೊಬರ್ತೀಯ? ಅವ್ನಿಗೆ ಎಷ್ಟು ಜನ ಬೇಕೋ ಎಷ್ಟು ಜನ ಕರ್ಕೊಬರ್ತೀನಿ. ಒಂದು 50 ಇಲ್ಲ 100 ಜನ ಕರ್ಕೊಬರಪ್ಪ. ಸರಿ ಆಯಿತು. ತಲೆಗೆ 100 ರೂಪಾಯಿ ಕೊಟ್ಟು ಕರ್ಕೊಬರ್ತೀನಿ. ನನಗೆ ಕೇಳ್ಬಾರ್ದು ಕಾಸ ಮೇಲೆ. ಸರಿ ಆಯಿತು. ಹಾಂ ಸರಿ. ಕರ್ಕೊಂಬತ್ತಾರಂತೆ. ನಾನೇನು ಕಾಸು ಕೊಡಂಗಿಲ್ಲ. ನಾಡಿದ್ದು ಮೀಟಪ್ ಯಾರು ಬರಂಗಿದ್ರೆ ಬರ್ಬೋದು, ಯಾರು ಬರಂಗಿದ್ರೆ ಬರ್ಬೋದು. ಮೀಟಪ್ ಮಾಡ್ತಾ ಇದ್ದೀವಿ ಇಲ್ಲೇ ಅವ್ರ ಮನೆ ಪಕ್ಕದಲ್ಲಿ ಸಂಕ್ರಾಂತಿ ಹಬ್ಬ ದಿವಸ. ಅಲ್ಲೇ ಬಂದವ್ರಿಗೆಲ್ಲ ಒಂದು ಎಲ್ಲೋ ಬೆಳ್ಳದ ಪ್ಯಾಕೆಟ್ ಕೊಟ್ಟು ಕಳಿಸ್ತೀವಿ. ಯಾರು ಜನ ಇದು ಮಾಡ್ಕೋಬೇಡಿ. ಯಾರು ಜನ ಫುಲ್ಲು ಜನ ಜಾಸ್ತಿ ಜನ ಇರ್ತಾರೆ. ಕೊಡ್ತೀವಿ. ಹಾಂ ಯಾರು ಸುಮ್ಮನೆ ಏನಪ್ಪ ಒಬ್ರ ಮೇಲೆ ತೆಳ್ಳಾಡೋದೆಲ್ಲ ಮಾಡ್ಕೋಬೇಡಿ. ಜಾಸ್ತಿ ಜನ ಬಂದಿರ್ತಾರೆ. ಕೋಪರೇಟ್ ಮಾಡಿ ಸುಮ್ಮನೆ ಇದು ಕಾಮಿಡಿಗೆ. ಬಟ್ ಅವ್ನು ಕರೆಸ್ತಾನೆ. ನಾಡಿದ್ದು ಮೀಟಪ್ ಸಂಕ್ರಾಂತಿ ಹಬ್ಬ ದಿವಸ ಮೀಟಪ್ ದಿವಸ ತೋರಿಸ್ತೀನಂತೆ. ಜನ ಬರ್ತಾನೆ ಹೆಂಗಿದ್ರು ಅವತ್ತು. ಇಲ್ಲಿ ಗಾಡಿ ಪೂಜೆ ಎಲ್ಲ ಮಾಡಿಸಿ ಹೊರಟ ಅವ್ನ ಮನೆಗೆ. ಪೂಜೆ ಎಲ್ಲ ಆಯ್ತು ಆಗಲೇ ಮುಗೀತೆಲ್ಲ. ಸೊ ಅಷ್ಟೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್ ಗೈಸ್.